ನಮಸ್ತೆ ಎಲ್ಲರಿಗೂ, ಜೈ ಶ್ರೀರಾಮ್. ಇವತ್ತಿನ ವಿಡಿಯೋ ಬಂದು ನಮ್ಮ ಮನೆಗಳಲ್ಲಿ ಎಲ್ಲರ ಮನೆಗಳಲ್ಲೂ ಜಾಸ್ತಿ ಜನ ಹೊರಗಡೆಯಿಂದನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಳನ್ನು ತೊಗೊಬಂದು ಅಡುಗೆ ಮಾಡ್ತಾರೆ. ಇವಾಗ ನಾನ್ ವೆಜ್ ಮಾಡ್ಬೋದು, ವೆಜ್ ಮಾಡ್ಬೋದು, ಏನು ಮಾಡಿದ್ರೂ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆಚೆಯಿಂದ ತಂದು ನಾವು ಯೂಸ್ ಮಾಡ್ತೀವಿ. ಅದರಲ್ಲೆಲ್ಲ ತುಂಬ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಯಾಕೆ ಮಿಕ್ಸ್ ಮಾಡಿರ್ತಾರೆ ಅಂದರೆ ಅದು ತುಂಬ ಜನ ಗಟ್ಟಲೆ ಸ್ಟೋರ್ ಆಗಿರಬೇಕು. ಅದು ಅಂದರೆ ಅದು ಹಾಳಾಗಬಾರ್ದು, ಕೆಡಬಾರ್ದು ಅನ್ನೋದಕ್ಕೋಸ್ಕರ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ನಾವು ಆಚೆಯಿಂದ ಬಾಕ್ಸ್ ತಂದಿರ್ತೀವಿ, ಅದೊಂಥರ ಸ್ಮೆಲ್ಲು ಕೂಡ ಚೇಂಜ್ ಇರುತ್ತೆ. ನಾವು ಮನೇಲಿ ಮಾಡೋದಕ್ಕೂ ಹೊರಗಡೆಯಿಂದ ತಂದಿರೋದಕ್ಕೂ ತುಂಬ ಸ್ಮೆಲ್ ಚೇಂಜಸ್ ಇರುತ್ತೆ, ನೀವು ನೋಡಿರ್ಬೋದು. ಅದ್ರ ಬದಲು ಮನೇಲಿ ಹೇಗೆ ಈಸಿಯಾಗಿ ಮಾಡ್ಕೋಬೋದು ಅನ್ನೋದು ಇವತ್ತಿನ ವಿಡಿಯೋ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡ್ಕೊಳ್ಳಿ. ಆದಷ್ಟು ಮನೆಯ ವಸ್ತುಗಳು, ಮನೇಲಿ ಮಾಡುವಂಥ ವಸ್ತುಗಳನ್ನೇ ಊಟಕ್ಕೆ ನಾವು ಏನು ಆಹಾರ ತಯಾರಿಕೆ ಮಾಡ್ತೀವಿ ಅದಕ್ಕೆ ಬಳಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಇವು ಎಷ್ಟೇ ಕಾಸ್ಟ್ಲಿ ಆದರೂ ಕೂಡ ನಾವು ಬೆಳ್ಳುಳ್ಳಿ ಮತ್ತು ಶುಂಠಿ ತಿನ್ನೋದು ಬಿಡಲ್ಲ. ಬೆಳ್ಳುಳ್ಳಿ ರೇಟ್ ತುಂಬಾ ಇದೆ, ಇವಾಗೂ ಒಳ್ಳೆ ರೇಟೇ ಇದೆ. ಬಟ್ ನಮಗೆ ಬೇಕೇ ಬೇಕು ಬೆಳ್ಳುಳ್ಳಿ ಮತ್ತು ಶುಂಠಿ ತಿನ್ನೋದ್ರಿಂದ ಆರೋಗ್ಯದ ದೃಷ್ಟಿಯಲ್ಲಿ ತುಂಬ ಒಳ್ಳೆಯದು. ಈ ಚಳಿಗಾಲದಲ್ಲಂತೂ ಇನ್ನೂ ಬೆಸ್ಟ್. ಅದು ತುಂಬ ಕೊಲೆಸ್ಟ್ರಾಲನ್ನು ಕೂಡ ಕಡಿಮೆ ಮಾಡುತ್ತೆ ಬೆಳ್ಳುಳ್ಳಿ. ದೇಹದ ಉಷ್ಣತೆ, ತಂಪು ದೇಹ ಇದ್ದರೆ ಕೂಡ ಉಷ್ಣತೆಯನ್ನು ಹೆಚ್ಚಿಸುತ್ತೆ. ಅದೇ ರೀತಿ ಶುಂಠಿ ಕೂಡ ಕಫವನ್ನು ಕಡಿಮೆ ಮಾಡಿಸುತ್ತೆ. ಆದರೆ ಕೆಲವೊಬ್ಬರಿಗೆ ಅಷ್ಟೇ ಶುಂಠಿ ಆಗಲ್ಲ, ಬೆಳ್ಳುಳ್ಳಿ ಎಲ್ಲರೂ ತಿಂತಾರೆ. ಇದರಿಂದ ನಾವು ಮನೆಗಳಲ್ಲಿ ಎಲ್ಲ ಟೊಮಾಟೊ ಅಥವಾ ರೈಸ್ ಐಟಮ್ ಏನೇ ಮಾಡಿದ್ರೂ ಕೂಡ, ನಾನ್ ವೆಜ್ ಮಾಡಿದ್ರೂ ಕೂಡ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕೇ ಬೇಕು. ಅದಿಲ್ಲದೆ ನಾವು ಆಚೆನೂ ತರೋದಿಲ್ಲ. ಆ್ಯಕ್ಚುಲಿ ನಾನು ಒಂದು ತಿಂಗಳಿಗಾಗಷ್ಟು ಸ್ಟೋರ್ ಮಾಡಿ ಇಟ್ಕೊತೀನಿ. 15ರಿಂದ 1 ತಿಂಗಳಷ್ಟೇ, ಅದಕ್ಕಿಂತ ಜಾಸ್ತಿ ಸ್ಟೋರ್ ಮಾಡಲ್ಲ. ಅಷ್ಟಕ್ಕೆ ಬೇಕಾಗಷ್ಟು ಒಂದೊಂದು ಬಾಕ್ಸ್ ಮಾಡ್ತೀನಿ. ಯಾಕಂದರೆ ನಮ್ಮ ಮನೇಲಿ ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು ಯೂಸ್ ಮಾಡ್ತೀವಿ. ಅದು ಹೇಗೆ ಮಾಡ್ಕೊಳ್ಳೋದು ಅಂದರೆ, ನೀಟಾಗಿ ತಂದಿರೋಂಥ ಶುಂಠಿ ಅಥವಾ ಬೆಳ್ಳುಳ್ಳಿನ ಕ್ಲೀನಾಗಿ ಫಸ್ಟು ಮಣ್ಣೆಲ್ಲ ಇದ್ದರೆ ಶುಂಠಿನಲ್ಲಿ ಅದು ತೊಳ್ಕೊಬೇಕು. ಫಸ್ಟೇ ತೊಳ್ಕೊಬೇಕು, ಆಮೇಲೆ ಅದರದ್ದು ಸಿಪ್ಪೆನೆಲ್ಲ ಪೀಲ್ ಮಾಡಿಬಿಟ್ಟು ಅದಾದ ನಂತರ ಮತ್ತೊಮ್ಮೆ ಅದನ್ನು ಶುಂಠಿನ ಚೆನ್ನಾಗಿ ತೊಳ್ಕೊಬೇಕು. ಅದನ್ನು ಆಮೇಲೆ ಈ ಬೆಳ್ಳುಳ್ಳಿನ ಹೇಗಂದರೆ ಉಂಡೆ ಉಂಡೆಯಾಗಿರುತ್ತೆ, ಆ ಉಂಡೆನೆಲ್ಲ ಬಿಡಿಸ್ಬೇಕು. ಬಿಡಿಸಿದ ನಂತರ ಅದು ಪೂರ್ಣ ಆ ಸಿಪ್ಪೆಗಳನ್ನ ಪೀಲ್ ಮಾಡೋಕ್ಕಾಗಲ್ಲ. ನಾವು ಜಾಸ್ತಿ ಮಾಡೋರು ಅದನ್ನೆಲ್ಲ ಮಾಡ್ಕೊಂಡು ಕೂತ್ರೆ ದಿನಗಟ್ಟಲೆ ಆಗೋಗುತ್ತೆ. ಅದರಲ್ಲಿ ಸಿಪ್ಪೆ ಸಮೇತನೇ ಹಾಕೋದು. ಒಂದು ಸ್ವಲ್ಪ ಕೆಲವೊಂದು ಕೆಂಪಾಗಿರುತ್ತೆ, ಅಂದರೆ ಸ್ವಲ್ಪ ದಪ್ಪವಾಗಿರುತ್ತೆ ಸಿಪ್ಪೆ. ಆ ಸಿಪ್ಪೆನ ಬೇಕಾದ್ರೆ ಒಂದು ಸ್ವಲ್ಪ ಆ ಥರ ಇದ್ದಾಗ ಮಾತ್ರ ಅದನ್ನು ಸ್ವಲ್ಪ ಪೀಲ್ ಮಾಡ್ಕೊಬೋದು, ಇಲ್ಲ ಅಂದರೆ ಹಾಗೆ ಹಾಕ್ಕೊಬೋದು. ಅದು ರುಬ್ಬಿಕೊಳ್ಳೋದುವಾಗ ಅದು ಪುಡಿಯಾಗಿ ಹೋಗುತ್ತಿಲ್ಲ, ಅದರಿಂದ ಯಾವ ಎಫೆಕ್ಟ್ ಇಲ್ಲ. ಅದು ಕೂಡ ಅದರಲ್ಲೂ ಕೂಡ ಆ ಸಿಪ್ಪೆನಲ್ಲೂ ಕೂಡ ಬೆಳ್ಳುಳ್ಳಿನಲ್ಲಿ ಪವರ್ ಇರುತ್ತೆ. ಅದರಿಂದ ಅದು ತಿಂದರೂ ಕೂಡ ಏನೂ ಆಗಲ್ಲ, ಸಮಸ್ಯೆ ಇಲ್ಲ. ಅದು ತುಂಬ ನುಣ್ಣಗೆ ರುಬ್ಬಿದಾಗ ಏನಾಗುತ್ತೆ, ಅದು ಕರ್ಗೋಗುತ್ತೆ. ಇದು ಫುಲ್ಲು ಸ್ವಲ್ಪ ಮಾಡ್ಕೊಳ್ಳೋರು, ಒಂದು ಚಿಕ್ಕ 50 ಗ್ರಾಮ್ 10 ಗ್ರಾಮ್ ಮಾಡ್ಕೊಳ್ಳೋರು ಆ ಥರ ಸಿಪ್ಪೆ ಸುಲ್ಕೊಂಡು ಕೂತ್ಕೋಬೋದು. ನಾವು 1/4 kg ಅರ್ಧ kg ಎಲ್ಲ ಮಾಡಿಟ್ಕೊಳ್ಳೋರು ಏನಾಗುತ್ತೆ, ಆ ಥರ ಸಿಪ್ಪೆ ಸುಲ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅದು ಸ್ವಲ್ಪ ಉಂಡೆ ಇರುತ್ತಲ್ಲ, ಅದನ್ನು ಬಿಡಿ ಮಾಡಿಬಿಟ್ಟು, ಯಾಕಂದರೆ ಮಿಕ್ಸಿ ಜಾರ್ ಕೂಡ ಹಾಳಾಗಿಬಿಡುತ್ತೆ ಅದು ಸಡನ್ಲಿ ಗಟ್ಟಿ ಹಾಕಿದಾಗ. ಅದಕ್ಕೋಸ್ಕರ ಬೆಳ್ಳುಳ್ಳಿನ ಕೂಡ ಏನು ಮಾಡಬೇಕು, ಆಮೇಲೆ ಅದು ಸಿಪ್ಪೆ ಸುಲಿದಾದ್ಮೇಲೆ ಸ್ವಲ್ಪ ಧೂಳೆಲ್ಲ ಕೂತಿರುತ್ತೆ ಅದು ಒಳಗಡೆಯಿಂದ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಒಂದು ಸ್ವಲ್ಪ ನೀರಿಗೆ ಹಾಕಿ ತೊಳೆದು, ಶುಂಠಿನೂ ಕೂಡ ತೊಳೆದು ಬಿಟ್ಟು ಅದ್ರ ಜೊತೆಗೆ 1-2 ಸ್ಪೂನ್ ಎಣ್ಣೆ ಹಾಕಬೇಕು. ಅದ್ರ ಜೊತೆಗೆ ಉಪ್ಪು ಹಾಕಬೇಕು. ಉಪ್ಪು ಅದು ಜಾಸ್ತಿ ದಿನ ಬರಬೇಕು ಅಂದರೆ ಉಪ್ಪು ಹಾಕಬೇಕು, ಕೆಡೋದಿಲ್ಲ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಬಟ್ ಆಚೆ ಇಡಬಾರ್ದು, ಆಚೆ ಇಟ್ಟರೆ ಹಾಳಾಗುತ್ತೆ. ಯಾವುದೇ ವಸ್ತುಗಳಾದರೂ ಅಷ್ಟೇ, ನೀರು ಹಾಕಿ ಇಟ್ಟಿದ್ದ ಅಂಶಗಳು ಯಾವುದೇ ಇರ್ಬೋದು, ಹಾಳಾಗೇ ಆಗುತ್ತೆ. ಫ್ರಿಜ್ನಲ್ಲಿ ನೀವು ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದು 15ರಿಂದ 1 ತಿಂಗಳು ಒಳಗಡೆ ಖಾಲಿ ಮಾಡಿ. ಅದಕ್ಕಿಂತ ಜಾಸ್ತಿ ಯಾವುದನ್ನು ಉಪಯೋಗಿಸ್ಬೇಡಿ. ಅದೆಲ್ಲ ಕೆಲವೊಂದು ಯಾವುದೇ ನಾವು ಮಾಡಿದ್ರೂ ಕೂಡ ಜಾಸ್ತಿ ದಿನಗಳ ಗಟ್ಟಲೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬಾರ್ದು. ಅದು ನಮ್ಮ ಹೆಲ್ತಿಗೂ ಕೂಡ ಒಳ್ಳೆಯದಲ್ಲ, ಅದರಿಂದ ಹೇಳ್ತಾ ಇದ್ದೀನಿ. ಅದಕ್ಕೆ ಒಂದು 15 ದಿನ 20 ದಿನಕ್ಕೆ ಎಷ್ಟು ಬೇಕಾಗುತ್ತೆ ಒಂದು ಐಡಿಯಾ ಇರುತ್ತೆ. ಇವಾಗ ಕೆಲವೊಂದು ಮಾಸಗಳಲ್ಲಿ ನಾವು ಕಾರ್ತಿಕ ಮಾಸ, ಧನುರ್ಮಾಸ ಈ ಥರ ಎಲ್ಲ ಬಂದಾಗ ನಾವು ನಾನ್ ವೆಜ್ಗಳನ್ನು ತಿನ್ನಲ್ಲ. ಆವಾಗ ಕಡಿಮೆ ಮಾಡ್ಕೊಳ್ಳಿ. ನಾನ್ ವೆಜ್ಗಳು ಎನಿ ಟೈಮ್ ಯೂಸ್ ಮಾಡೋರಿದ್ರು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಕೆಲವರು ಮನೇಲಿ ನಾನ್ ವೆಜ್ ಇರುತ್ತೆ, ವೆಜ್ಜು ಇರುತ್ತೆ. ಆ ಥರದವ್ರು ಎಷ್ಟು ಬೇಕಾಗುತ್ತೋ ಅನ್ನೋ ಒಂದು ಅಂದಾಜು ಇರುತ್ತೆ, ಅಷ್ಟು ಮಾತ್ರ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಆಚೆದು ತೊಗೊಬಂದು ತಿನ್ನಬೇಡಿ. ಅದರಿಂದ ತುಂಬ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ನಾವು ಯಾವ ಕೆಮಿಕಲ್ಲು ಮಿಕ್ಸ್ ಮಾಡಿರೋದಿಲ್ಲ. ಬಟ್ ಅದು ಕೂಡ ಫ್ರಿಜ್ಜು ಕೂಡ ಜಾಸ್ತಿ ದಿನ ಯಾವುದು ಸ್ಟೋರ್ ಮಾಡಿ ಇಟ್ಕೋಬಾರ್ದು ಅಂತ ಅಷ್ಟೇ.
ಅದಕ್ಕೋಸ್ಕರ ಆದಷ್ಟು ಮನೇಲೇ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿರುತ್ತೆ. ನಾನು ಇಷ್ಟು ದೊಡ್ಡ ಬಾಕ್ಸ್ ಮಾಡಿ ಇಟ್ಕೊತೀನಿ, ಯಾಕಂದರೆ ನಮ್ಮ ಮನೇಲಿ ಖಾಲಿ ಆಗುತ್ತೆ. ಆ್ಯಕ್ಚುಲಿ ನಾವು ಶುಂಠಿ ಬೆಳ್ಳುಳ್ಳಿ ಪಲಾವ್ಗೆ ಎಲ್ಲದಕ್ಕೂ ಕೂಡ ಹಾಕ್ತೀವಿ. ಆದಷ್ಟು ಎಲ್ಲರೂ ಮನೇಲೇ ಮಾಡ್ಕೊಳ್ಳಿ ಈ ಪೇಸ್ಟ್ಗಳನ್ನು, ಫ್ರೆಶ್ ಆಗಿ ಯೂಸ್ ಮಾಡ್ಬೋದು. ಅದರಿಂದ ಹೇಳ್ತಾ ಇದ್ದೀನಿ. ಆದಷ್ಟು ಶೇರ್ ಮಾಡಿ ಈ ವಿಡಿಯೋನ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಆಲ್.